ಮಕ್ಕಳ ದಿನಾಚರಣೆ ಆಚರಿಸಲು ಮುಧೋಳದಲ್ಲಿರ್ತಕ್ಕಂತಹ ಬುದ್ಧಿ ದಿವ್ಯಾಂಗಚೇತನರ ಶಾಲೆಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಪ್ರಾರ್ಥನೆ ಅಂತಕ್ಕಂಥದ್ದು ಬಹಳ ಮುಖ್ಯತೆ. ನಮ್ಮ ಮುದ್ದು ಪ್ರಾರ್ಥನೆ ಸಂಕ್ರಾಂತಿ ಹಬ್ಬ, ದೀಪಾವಳಿ ಹಬ್ಬ, ನಾವು ಮನ್ಯಾಗ ಏನೇನ್ ಮಾಡ್ತೀವಲ್ರಿ ಅಂತ ಎಲ್ಲ ತಿಂಡಿ ತಿನಿಸುಗಳನ್ನ ಮಾಡಿ ಬಳಸ್ತೀವಿ. ನಾವು ಈ ಮಕ್ಕಳ ಜೊತೆ ಎಂಜಾಯ್ ಮಾಡ್ತೀವಿ. ಕಾರ್ಯಕ್ರಮದ ಮುಖ್ಯ ಘಟ್ಟ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಳಿಸುತ್ತಿದ್ದೇವೆ. ತಾವೆಲ್ಲರೂ ವೇದಿಕೆಯ ಮೇಲೆ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. द्यौः शान्तिः अन्तरिक्ष शान्तिः. live.
ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು. ಅಧಿದೇವತೆಯಾಗಿರ್ತಕ್ಕಂಥ ಶಾರದಾಂಬೆಯ ಪಾದಗಳಿಗೆ ನಮಸ್ಕರಿಸಿ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು, ಮಕ್ಕಳ ಸಾಹಿತ್ಯ ಪರಿಷತ್ ಲೋಕಾಪುರ ಮೊದಲ ಘಟಕದ ವತಿಯಿಂದ ಇವತ್ತು ನಾವು ಉಪಸ್ಥಿತರಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಕಾವಿಲಮ್ಮ ಮೇಡಮ್ ಅವರು ಹಾಗೂ ನಮ್ಮ ವಲಯ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಶೇಖರ್ ಸರ್ ಅವರು, ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಡಬಳೇಶ್ವರ್ ಸರ್ ಅವರು, ವಲಯದ ಎಲ್ಲ ಸದಸ್ಯರು ಹಾಗೂ ಈ ಶಾಲೆಯ ಎಲ್ಲ ಗುರು ವೃಂದದವರೇ ಹಾಗೂ ಮುದ್ದು ಮಕ್ಕಳು. ಈ ಶಾಲೆ ಮನುಷ್ಯರಿಗಾಗಿ ಏನಾದರೂ ಒಂದು ಮೌಲ್ಯವನ್ನು ಕಲಿಸುವುದು ಅಂತಂದ್ರೆ ಅದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸವಾಲು. ವಿದ್ಯೆ ಕಲಿಸ್ಬೋದು, ಅದರ ಸಂಸ್ಕಾರವನ್ನು ಕಲಿಸುವುದಿದೆಯಲ್ಲ ಅದು ಸಾಧ್ಯವಾದಂಥ ಮಾತು, ಅಷ್ಟು ಸರಳವಾಗಿರ್ತಕ್ಕಂಥ ಮಾತಲ್ಲ. ಪ್ರಪ್ರಥಮವಾಗಿ ನಾವು ಎಂಟ್ರಿ ಕೊಟ್ಟಾಗ ಎಲ್ಲ ಮಕ್ಕಳು ನಮಗೆ ನಮಸ್ತೆ ಸರ್ ಅಂತ ಹೇಳಿದ್ರು. ನೀವು ಸಂಸ್ಕಾರ ಇದು ಯಾರೂ ಮಾಡಲಾರದಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ನೀವು ಮಾಡಿ, ಇದು ಮೊದಲಿಗೆ ನಮ್ಗೆ ಆಶ್ಚರ್ಯ ಆಗಿರ್ತಕ್ಕಂಥ ವಿಷಯ. ಇನ್ನೊಂದು, ನಾವು ಶಿಕ್ಷಕ, ನಾನು ಕೂಡ ಶಿಕ್ಷಕದೀನಿ. ನಮ್ಮ ಜಾಲಿಕಟ್ಟಿ ಸರು, ವೇಕ್ ಸರು, ಕಾವಿಲಮ್ಮ ಮೇಡಮ್ ಅವರು ಕೂಡ ಶಿಕ್ಷಕಿಯರು. ಎಲ್ಲ ಅಂಗಾಂಗಗಳು ಸರಿ ಇರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಎಷ್ಟು ಸವಾಲುಗಳದಾವ ಅನ್ನೋದು ಕೂಡ ನಮ್ಗೆ ಗೊತ್ತು. ಆದ್ರೆ ಇಂತಹ ಬುದ್ಧಿಮಾನ್ಯ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಕೊಡೋದಕ್ಕೆಲ್ಲ ನಮಗೆ ಯಾವ ರೀತಿ ನಿಮ್ಮನ್ನು ಹೊಗಳಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಈ ದೇಶದೊಳಗೆ ಯಾವುದಾದ್ರೂ ಉನ್ನತ ಪ್ರಶಸ್ತಿಗಳು ಸಿಗಬೇಕು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ದುಡಿತಕ್ಕಂಥ ಶಿಕ್ಷಕರು ಮತ್ತು ಮಾತಾಡ್ತಾ ಇಲ್ಲ. ನಮ್ಮೆಲ್ಲರ ಭಾವನೆಗಳು, ನಮ್ಮ ವಿವೇಕ್ ಸರ್ ಹೇಳಿದ್ರು, ಸರ್ ನಾವು 1000 ಮಕ್ಕಳಿಗೆ ಪಾಠ ಮಾಡೋದೇನು ದೊಡ್ಡದಲ್ರಿ, ಈ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾಗ ಶಿಕ್ಷಕರು ಇದು ದೊಡ್ಡದು ಅಂತ ಒಂದು ಮಾತನ್ನು ಆಶ್ಚರ್ಯವಾಗಿ ವ್ಯಕ್ತಪಡಿಸಿದ್ರು. ಈ ಮಕ್ಕಳಿಗೆ ಪಾಠ ಮಾಡಬೇಕಾಗಿತ್ತು ಅಂತಂದ್ರೆ ದೇವರಕ್ಕಿಂತ ಮಿಗಿದಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದೇವರುಗಳು ನೀವು. ದೇವರು ದೊಡ್ಡವಲ್ಲ, ದೇವರ ಅದಾನೆಲ್ಲ ಗೊತ್ತಿಲ್ಲ, ನಮಸ್ಕಾರ ಮಾಡ್ತೀವಿ, ಏನೇನೋ ಫಲಪಕ್ಷಿಗಳನ್ನು ಬಯಸ್ತೀವಿ. ಆದ್ರೆ
ಜನಸೇವೆ ಜನಾರ್ದನ ಸೇವೆ ಅಂತ ಏನ್ ಹೇಳ್ತೀವಲ್ಲ, ಅದರ ನಿಜವಾದ ಅರ್ಥದಲ್ಲಿ ಆ ಕಾರ್ಯ ಈ ಶಾಲೆಯೊಳಗೆ ನಡೀತಾ ಇದೆ. ನಮ್ಮ ರಿಲೇಷನ್ ಒಂದು ಮಗು ಅಂದ ಮಗು, ಅವ್ರ ತಂದೆ ತಾಯಿ ಕಷ್ಟಪಡುತ್ತ ನೋಡ್ತೀವಿ, ಎಷ್ಟು ಸವಾಲವಾದಂಥ ಕೆಲಸ ಅಂತ ಆಶ್ಚರ್ಯ ಪಡ್ತೀವಿ, ನೋಡ್ತೀವಿ ಪ್ರತಿದಿನ ಅವ್ರು ಕಷ್ಟಪಡೋದಲ್ಲಿ. ಒಂದು ಮಗು ಅಲ್ಲ, ಇಂಥ ನೂರಾರು ಮಕ್ಕಳನ್ನ ದಿನನಿತ್ಯ ನೀವು ಸೇವೆ ಮಾಡ್ತಾ ಇದ್ದೀರಲ್ಲ, ದೇವರಿಗಿಂತ ದೊಡ್ಡದಾದಂಥ ವ್ಯಕ್ತಿತ್ವ ನಿಮ್ದು ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ. ಇನ್ನೊಂದು ಆಶ್ಚರ್ಯ ಏನಕ್ಕೆ ನಮ್ಮ ಕಂಡು ಬಂತು ಅಂತಂದ್ರೆ, ಏನೋ ಸೇವೆ ಮಾಡ್ಬೇಕಂತ ಮಾಡ್ತಾ ಇಲ್ಲ, ಈ ಎಲ್ಲ ಶಿಕ್ಷಕರ ಮುಖದಲ್ಲಿರ್ತಕ್ಕಂಥ ನಗು, ಖುಷಿ, ಅಗದಿ ನಕ್ಕೋತ ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಯಾವುದೋ ಒಂದು ಮಗು ಇನ್ನೊಂದು ಜ್ವಲ್ ಬಂತು, ಅದನ್ನು ತಮ್ಮದೇ ಆದಂಥ ಸೀರೆಯಿಂದ ಒರೆಸುವುದನ್ನು ನೋಡಿದೆ. ಇಂತಹ ಕಾಳಜಿಯನ್ನ ಯಾವ ತಂದೆ ತಾಯಿಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮಾಡ್ತಕ್ಕಂಥ ಒಂದು ಸೇವೆ ಏನದಲ್ಲ, ಅದನ್ನ ಮಿಗಿಲಾದಂಥ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಸಂತೋಷ ಸರ್ ಯಾವಾಗಲೂ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಬಹಳ ಖುಷಿ ಅನಿಸ್ತದೆ ನಮಗೆ. ಇಂತಹ ಶಾಲೆಗೆ ಬಂದು ಈ ಕಾರ್ಯಕ್ರಮ ಮಾಡ್ತಾ ಇರುವುದು ನಮಗೆ ಬಹಳ ಸಂತೋಷ ಅನಿಸ್ತದೆ. ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಹಾಗೆ ಲೋಕಾಪುರ ವಲಯ ಘಟಕ ಮಕ್ಕಳ ಸಾಹಿತ್ಯ ಪರಿಷತ್ತು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ತಾಲೂಕಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರೇ, ಹಾಗೆ ಲೋಕಾಪುರ್ ವಲಯ ಘಟಕದ ಮಕ್ಕಳ ಸಾಹಿತ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಶೆಟ್ಟರ್ ಸರ್ ಅವರೇ, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಜೀವಿಗಳೇ, ಹಾಗೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಬಾಂಧವರೇ, ಹಾಗೂ ಈ ಆಶ್ರಮದ ಎಲ್ಲ ಶಿಕ್ಷಕ ಗೌರವಾನ್ವಿತ ಶಿಕ್ಷಕಿಯರೇ, ನನಗೆ ಸರ್ ಮಕ್ಕಳ ಸಾಹಿತ್ಯ ಪರಿಷತ್ ಸೇರಿದಾಗಿನಿಂದಲೂ ಕೂಡ ಸರ್ ಸಾಕಷ್ಟು ಬಾರಿ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ನೀವು ಬರಲೇಬೇಕು ನನಗೆ ಇವತ್ತು. ಬಟ್ ನನಗೆ ಎಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸರ್ ನನಗೆ ನಿನ್ನೆ ಒಂದು ಮೆಸೇಜ್ ಹಾಕಿದ ತಕ್ಷಣ ನಾನು ಸರ್ಗೆ ಏನಂತಂದ ನಾನು ಬರ್ತೀನಿ ಸರ್ ಅಂತ ಮೆಸೇಜ್ ಮಾಡಿದೆ ವಾಪಸ್. ಯಾಕಂತಂದ್ರೆ ನನಗೆ ಇಷ್ಟು ದಿನ ಸರ್ ಪಾಪ ಅವರು ಬಹಳ ಈ ಕಾರ್ಯಕ್ರಮದಲ್ಲಿ ತಲ್ಲೀನರಾಗಿ ಇರ್ತಿದ್ರು. ಬಟ್ ನಮಗೆ ಅವರಿಗೆ ಸಮಯವನ್ನು ಕೊಡೋಕ್ಕಾಗಿರಲಿಲ್ಲ. ನನಗೆ ಸರ್ ನೀವೇ ಹಿಂದೆ ಹೋಗ್ಬೇಕಂತ ಮೆಸೇಜ್ ಹಾಕಿದ ಕೂಡ ಏನು ತಿಳಿತು ಗೊತ್ತಿಲ್ಲ, ನಾನು ಹೋಗಲೇಬೇಕು, ಹೇಗಾದ್ರೂ ಮಾಡಿ ಆ ಮಕ್ಕಳನ್ನು ನೋಡಲೇಬೇಕು ಅಂತಕ್ಕಂಥ ಆತುರತೆ ನನ್ನಲ್ಲಿ ಬಂದಾಗ ನಾನು ಇವತ್ತು ನಮ್ಮ ಸ್ಕೂಲಲ್ಲಿ ನಾಳೆ ಒಂದು ಸ್ಕೂಲ್ ಫಂಕ್ಷನ್ ಇರೋದ್ರಿಂದ, ನಮ್ಮದು ಸ್ವಲ್ಪ ಸೋಮವಾರ ಫಂಕ್ಷನ್ ಇರೋದ್ರಿಂದ ಅಲ್ಲಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ. ಮಾಡ್ಕೊಳ್ಳುವಾಗ ಸರ್ಗೆ ಒಂದು ಕಾಲ್ ಮಾಡಿದೆ, ಸರ್ ನಾನು ಹಿಂಗೆ ಬರ್ತಿದ್ದೇನೆ ಸರ್ ನೀವು ಬನ್ನಿ ನಾವು ಅಂತೇಳಿ ಸರು ನಮ್ಗೆ ಆಹ್ವಾನ ಕೊಟ್ಟರು. ಬಂದಾಗ ಇಲ್ಲಿ ನೋಡಿದಾಗ ಈ ಮಕ್ಕಳ ಮುಗ್ಧ ಮನಸ್ಸುಗಳನ್ನು ನೋಡಿದಾಗ ನಿಜವಾಗ್ಲೂ ನನಗೇನು ಅನಿಸ್ತು ಅಂತಂದ್ರೆ, ಯಾರಾದರೂ ನಾವು ದೇವರ ರೂಪದಲ್ಲಿ ಮಾನವರನ್ನು ಕಾಣ್ತೀವಲ್ಲ, ಅಂತ ಮಾನವರು ದೇವರ ರೂಪದಲ್ಲಿ ಕಂಡವರು ಯಾರು ಅಂತಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು. ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾರೆ. ಈ ಮಕ್ಕಳನ್ನ ನಾವು ಎಲ್ಲಿ ಇರ್ತಂದ್ರೆ ಕೇವಲ ಸಿನಿಮಾಗಳಲ್ಲಿ ಹಾಗೆ ವಿವಿಧ ರಂಗಗಳಲ್ಲಿ ನಾವು ಬುದ್ಧಿಮಾಂದ್ಯ ಅನಾಥ ಮಕ್ಕಳನ್ನು ನೋಡಿದ್ದೀವಿ. ಆದರೆ ಇವತ್ತು ನಾವು ಜೀವಂತವಾಗಿರ್ತಕ್ಕಂಥ ಈ ಮಕ್ಕಳೊಂದಿಗೆ ನಿಮ್ಮ ಒಡನಾಟವನ್ನು ನೋಡಿದಾಗ ನಮಗೇನು ಅನಿಸ್ತು ಅಂತಂದ್ರೆ, ನಾವು ಇಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮಾಡೋದರಿಂದ ಒಂದು ಸಾರ್ಥಕ ಮನೋಭಾವ ನಮ್ಮಲ್ಲಿ ಬರ್ತಾ ಇದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ದೌಳೇಶ್ವರದವರಾಗಿರ್ಬೋದು, ಹಾಗೆ ಮೇಡಮ್ ಅವರು ಬಹಳಷ್ಟು ಮಕ್ಕಳನ್ನು ತಮ್ಮ ಮಕ್ಕಳಂತೆನ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ನಾವು ಈಗಾಗಲೇ ಸಾಕಷ್ಟು ನೋಡ್ತಾ ಇದ್ದೀವಿ. ನಮ್ಮ ವಿವೇಕ್ ಸರ್ ಆಗಲೇ ನನ್ನ ಜೊತೆ ಡಿಸ್ಕಷನ್ ಮಾಡಿದ್ರು, ಸರ್ ಎಂತೆಂಥ ಪ್ರಶಸ್ತಿಗಳನ್ನ ಯಾರ್ಯಾರಿಗೂ ಕೊಡ್ತಾ ಇರ್ತಾರೆ, ಎಲ್ಲಿ ಯಾವುದೇ ಸೇವೆ ಇಲ್ಲ ಅಂದ್ರೆ ಇಂಥ ನಿಸ್ವಾರ್ಥ ಸೇವೆಯಿಂದ ಗೈದಿರ್ತಕ್ಕಂಥ ಇಂಥ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಅವರು ಆಡಿದರು. ಈ ಎಲ್ಲ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ
ಅದೇ ಮಾತುಗಳನ್ನು ನಡೆದಿದ್ದಾರೆ. ನಮ್ಗೆ ಇಲ್ಲಿ ನಿಮ್ಮ ಆತಿಥ್ಯವನ್ನು ನೋಡಿ ನಾವು ಆಕ್ಚುಲಿ ಇಷ್ಟೆಲ್ಲ ನಿಮ್ಮ ಭವ್ಯವಾದ ಈ ತಯಾರಿಯನ್ನು ನೋಡಿ ನಮ್ಗೆ ಏನಾಯ್ತು ಅಂದ್ರೆ ಫಸ್ಟ್ಗೆ ಬಂದ್ಮೇಲೆ ನಮ್ಮ ಸಂತೋಷ್ ಅವರು ನಾವು ಬಹಳ ಸಂತೋಷ ಪಟ್ವಿ. ಅದರ ಜೊತೆಗೆ ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಇರುವುದರಿಂದ ಯಾರು ಹೇಗಿರ್ತಾರೋ ಗೊತ್ತಿಲ್ಲ, ಅಂಥವರೊಂದಿಗೆ ನೀವೇನು ನಡೆಸ್ತಾ ಇದ್ದಿಲ್ಲ, ಪ್ರತಿದಿನ ಅವರ ಸೇವೆಯನ್ನು ಮಾಡ್ತಾ ಇದ್ದಿಲ್ಲ. ಈ ಸೇವೆ ನಮ್ಮ ತಂದೆ ತಾಯಿಯ ಸೇವೆಗಿಂತಲೂ ಅಮೂಲ್ಯವಾದ ಸೇವೆ ಅಂತ ಭಾವಿಸಿದ್ದೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಕನ್ನಡ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ನ ಲೋಕಾಪುರ ಭಾಗದ ಎಲ್ಲ ಸರ್ವ ಸದಸ್ಯರೇ ಹಾಗೂ ನಿಸ್ವಾರ್ಥ ಸೇವೆಯಿಂದ ಈ ಮಕ್ಕಳ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ಈ ಶಿವಶಿಕ್ಷಣ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗವೇ, ಈ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆಯಾಗಿ ಸುಮಾರು 3 ವರ್ಷಗಳ ಕಾಲ ಮೇಲ್ಪಟ್ಟಾಯಿತು. ಈ ಒಂದು ನಾವು ತಾಲೂಕಿನ ಟೀಮ್ ಜೊತೆ ನಾವು ಕೆಲಸ ಮಾಡೀವಿ. ಆದ್ರೆ ಈ ನಮ್ಮ ಲೋಕಾಪುರ ಭಾಗದ ಇವ್ರಿಗೆ ಎಷ್ಟು ನಾ ಕೃತಜ್ಞತೆ ಹೇಳಿದ್ರು ಸಾಲ. ನಮಗೇನೋ ಒಂದು ಸ್ಥಾನ ಕೊಟ್ಟಾರ, ಆ ಸ್ಥಾನ ನಮ್ದು ನಿಮ್ದು ಅಂತ ಹೇಳಿ ಯಾವತ್ತೂ ಇಲ್ಲಿ ಬೇರೆ ಕಂಡಿಲ್ಲ. ಅವರ ಎಲ್ಲರಿಗೂ ಒಂದು ಅದೇ ಸ್ಥಾನ ಐತೆ ಅನ್ನುವಂತೆ ಅವ್ರ ಕೈಯಿಂದ ದುಡ್ಡು ಹಾಕೊಂಡ ಎಲ್ಲಿ ಬೇಕಾದ್ರೂ ಒಂದು ಸರ್ ಹೇಳಿದ್ರು ಓಡ್ ಬಂದ ಅವ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಅನಿಸ್ತದೆ ನಿಜವಾಗ್ಲೂ. ಹಾಗೆ ಈ ಮಕ್ಕಳಿಗೆ ಇವರಲ್ಲಿ ಭಾಗಿಯಾಗಿ ಅವ್ರಿಗೆ ಎಷ್ಟು ತಲ್ಲೀನವಾಗಿ ಮೇಡಮ್ ಅವ್ರನ್ನ ಕಲಿಸ್ಕೊಡ್ತಿದ್ರು ಅಂದ್ರೆ ಅದು ನನಗೆ ನಿಜವಾಗ್ಲೂ ಕಣ್ ತುಂಬಿ ಬಂದು ಆ ಮೇಡಮ್ ಅವರ ಸೇವೆಯನ್ನು ನೋಡ್ತಾ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ನಿಜವಾಗ್ಲೂ ಒಂದು ಸಾರ್ಥಕತೆಯನ್ನು ಪಡೆದಿದ್ದ ಇವತ್ತನ್ನು ಕೇಳಿ ನಾನು ಮಾತು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನಲ್ಲಿ ಬೆಂಗಳೂರು ಲೋಕಾಪುರ ವಲಯ ಘಟಕದ ಮಕ್ಕಳ ದಿನಾಚರಣೆಯನ್ನು ನಮ್ಮ ಶಾಲೆಗೆ ಬಂದು ಒಂದು ನಮ್ಮ ಮಕ್ಕಳದ ಅನುಭವ ನೋಡಿ ಸರ್ ಎಲ್ಲರೂ ಮಾತಾಡೋರು. ಸರ್ ಇದರ ಒಳಗೆ ನಾವು ಮಾಡತಕ್ಕಂಥ ಕರ್ತವ್ಯ ಇಲ್ಲಿ ಭಾಳ ಎಲ್ಲ ಮಕ್ಕಳು ತಮ್ಮ ಹೆಂಗೆ ಬಂದಿರ್ತಾರಪ್ಪ ಅಂತಂದ್ರೆ ತಮ್ಮ ಮನೆಯಿಂದ ಅವ್ರಿಗೆ ಏಕಾಂಗಿಯಾಗಿ ಇರತಕ್ಕಂಥ ಒಂದು ಸಂಗತಿ ಇರ್ತದೆ. ಯಾಕಪ್ಪ ಅಂದ್ರೆ ಮನೆಯಲ್ಲಿ ಒಬ್ಬ ಮಗು ಇರ್ತಾನೆ, ಇಲ್ಲಿ ಬಂದು 4-5 ದಿವಸ ಅಥವಾ ಒಂದು ವಾರ ಕಾಲ ಹೊಂದ್ಕೊಳ್ಳೋಂಗಿಲ್ಲ, ಏಕಾಂಗಿಯಾಗಿ ಕೂತಿರ್ತಾನೆ. ಅವ್ನು ಯಾಕೆ ಏಕಾಂಗಿಯಾಗಿ ಅವ್ನಿಗೇನೂ ಬೇಡ. ಯಾಕಂದ್ರೆ ಆ ಮಗುವಿನಲ್ಲಿ ಮಕ್ಕಳ ಜೊತೆ ಬೆರಿಬೇಕಂತ ಶಕ್ತಿ ಇರಂಗಿಲ್ಲ. ಒಂದು ವಾರ 15 ದಿವಸ ಆದ ತಕ್ಷಣ ಅವೇನು ಮಾಡ್ತಾರೆ, ಎಲ್ಲ ಮಕ್ಕಳು ಕೂಡ ಕೂಡಿಬಿಡ್ತಾನೆ. ಅವಾಗಿಲ್ಲಿ ಆ ಮಕ್ಕಳು ತಾವು ಎಲ್ಲ ತಮ್ಮ ಮಕ್ಕಳ ತಮ್ಮ ತಾಟಗಳನ್ನು ತೊಗೊಂಡು ತಾವು ಊಟ ಮಾಡ್ತಾರೋ. ಆಮೇಲೆ ಯಾರು ಚೆಲು ಬಿಡಂಗಿಲ್ಲ. ಎಲ್ಲ ಒಂದು ತಿಂಗಳ ಒಳಗೆ ಅವ್ನ ಮಗುವಿನ ಬದಲಾವಣೆನೇ ಬೇರೆ. ತಂದೆ ತಾಯಿಗಳು ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಹೆಂಗೆ ಕಲಿಸ್ತಾರೆ ಅವ್ರಿಗೆ ಅನ್ನೋದಕ್ಕಂಥ ಭಾವನೆಗಳ ತುಪ್ಪಲಿರ್ತೈತ್ರಿ ಅವ್ರಿಗೆ. ಆದರೂ ಇಲ್ಲಿ ಈ ಮಕ್ಕಳಿಗೆ ಆ ಮಕ್ಕಳಿಗೆ ನಾವು ಇವತ್ತು ಸಾಮಾನ್ಯ ಮಕ್ಕಳ ಜೊತೆ ಕೂಡಿಸುವಂಥ ಬೆರೆಸಿದಾಗ ಅವು ಏನು ಮಾಡ್ತಾವೆ, ಈ ಹುಡುಗರಿಗೆ ಕಾಣ್ತಾವೆ. ಇಲ್ಲಿ ಎಲ್ಲ ವಿಶೇಷ ಅಗತ್ಯವುಳ್ಳ ಮಕ್ಕಳು, ಆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಂದಲೇ ಅವ್ರು ಕಲ್ಕೋತಾರೆ. ಇವತ್ತು ನಾವು ಎಲ್ಲಿ ಹೋದ್ರೂ ಸರ ಇಲ್ಲೆಲ್ಲ ಇದ್ದವರು ಡಿಗ್ರಿ ಇವನ್ನ ಸ್ಪೆಷಲ್ ಡಿಪ್ಲೊಮಾ ಎಲ್ಲರೂ ಕೋರ್ಸ್ಗಳನ್ನು ಮಾಡಿ ತರಬೇತಿಯನ್ನು ಪಡ್ಕೊಂಡು ಬಂದಾರೆ. मिले सुर मेरा तुम्हारा तो सुर बने हमारा। सुर की नदियाँ
हर दिशा से बहके सागर में मिले बादलों का रूप लेकर बरसे हल्के हल्के मिले सुर मेरा तुम्हारा तो सुर बने हमारा मिले सुर मेरा तुम्हारा तरज थई म्यान तरज इकवट बनिए सान तरज तेरा सुर मिले मेरे सुर दे नाल मिलके बने एक नवा सुर ताल मिले सुर मेरा तुम्हारा तो सुर बने हमारा